ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ಆರ್ ಎಸ್ ಪಾಳ್ಯ, ರಾಮಸ್ವಾಮಿ ಪಾಳ್ಯ ಅಂತ. ಇದು ಕಮ್ಮನಹಳ್ಳಿ ನಿಯರ್ ಬೈ ಇರುತ್ತೆ. ಇದು ಇವತ್ತು ಗಣೇಶನ ಪಲ್ಲಕ್ಕಿ ಉತ್ಸವಗಳು ತುಂಬ ಅದ್ಭುತವಾಗಿ ಮಾಡಿದರು. ನೋಡಿ, ಈ ಗಣೇಶನ ಏನು ತೆಂಗಿನ ಮರದ ಗರಿಗಳಲ್ಲಿ ತುಂಬ ಅದ್ಭುತವಾಗಿ ಚಿತ್ರೀಕರಣ ಮಾಡಿದರು. ತುಂಬ ಅದ್ಭುತವಾಗಿ ಒಂದು ಕಲೆಯನ್ನು ನಿರ್ಮಿಸಿದರು. ಅದೇ ರೀತಿ ಅಲ್ಲೇ ಅಲ್ಲ, ಪ್ರತಿಯೊಂದು ಜಾಗದಲ್ಲೂ ಸಹ ಅದ್ಭುತವಾದ ಒಂದು ಗಣೇಶನ ಅಲಂಕಾರ ಮಾಡಿದರು. ಅದೇ ರೀತಿ ಏನು ನಮ್ಮ ಈಶಾ ಟೆಂಪಲ್ ಇದೆ, ಆ ಶಿವನ ವಿಗ್ರಹವನ್ನು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಈಗಾಗಲೇ ತುಂಬ ಜಾಗಗಳಲ್ಲಿ ಆ ವಿಗ್ರಹವನ್ನು ತೊಗೊಂಬರ್ತಾರೆ. ಅದೇ ರೀತಿ ಸೇಮ್ ಏನು ಈಶಾ ಟೆಂಪಲ್ ಇರುತ್ತೆ ಅದೇ ಥರ ಒಂದು ವಿಗ್ರಹವನ್ನು ಎಲ್ಲ ಕಡೆ ಮಾಡ್ಕೊಬರ್ತಾ ಇದ್ದಾರೆ. ಅದೇ ರೀತಿ ಶಿವನ ಒಂದು ಅಲಂಕಾರ ತುಂಬ ಅದ್ಭುತವಾಗಿತ್ತು. ಹೂವಿನ ಅಲಂಕಾರ ಮತ್ತು ವಿನಾಯಕನ ಅಲಂಕಾರ ತುಂಬ ಚೆನ್ನಾಗಿ ಏರ್ಪಡಿಸಿದರು. ಏನು ಈ ಆರ್ ಎಸ್ ಪಾಳ್ಯದಲ್ಲಿ ಪ್ರತಿಯೊಂದು ಸಂಘಟನೆ ಆಗಿರ್ಬೋದು, ಒಂದು ಸಂಸ್ಥೆ ಆಗಿರ್ಬೋದು, ಪ್ರತಿಯೊಬ್ಬರು ಅಲ್ಲಿನ ಒಂದು ಒಗ್ಗಟ್ಟಿನ ಕಾರ್ಯಕ್ರಮಗಳು ತುಂಬ ಅದ್ಭುತವಾಗಿ ಪ್ರತಿ ವರ್ಷ ಏರ್ಪಡಿಸ್ಕೊಂಡು ಬರ್ತಾಯಿದ್ದಾರೆ. ಇದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ, ಕರ್ನಾಟಕದ ಎಲ್ಲ ಮೂಲೆಗಳಲ್ಲಿ ಈ ಹಿಂದೂ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು. ಈ ಏನು ಆರ್ ಎಸ್ ಪಾಳ್ಯ ಅಂತ ಇದೆ, ಇಲ್ಲಿ ಅಂತಲ್ಲ, ಇಡೀ ದೇಶಾದ್ಯಂತ ನಮ್ಮ ಭಾರತ ದೇಶದ ಎಲ್ಲ ಕಡೆಯೂ ಈ ಕಾರ್ಯಕ್ರಮಗಳು, ವಿನಾಯಕನ ಚತುರ್ಥಿ ಇದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಇದ್ದಾರೆ. ಅದರಲ್ಲಿ ನಮ್ಮ ಆರ್ ಎಸ್ ಪಾಳ್ಯದಲ್ಲಿ ತುಂಬ ಅದ್ಭುತವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಒಂದು ಪಲ್ಲಕ್ಕಿ ಉತ್ಸವಗಳನ್ನು ಏರ್ಪಡಿಸಿದರು. ಅದು ನೋಡಲಿಕ್ಕೂ ಒಂದು ಈ ಎರಡು ಕಣ್ಣು ಸಾಕಾಗೋದಿಲ್ಲ. ಆ ಥರ ಒಂದು ಈ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳು ಏರ್ಪಡಿಸಿದ್ದರು. ಅವರಿಗೆ ವಿನಾಯಕ ಇದೇ ರೀತಿ ಶಕ್ತಿ ತುಂಬಿ ಅವರನ್ನು ಇನ್ನೂ ಅನೇಕ ಕಾರ್ಯಕ್ರಮ ಮಾಡೋ ಅಂತ ಒಂದು ಶಕ್ತಿ ಕೊಡಲಿ ಅಂತ ಈ ಮೂಲಕವಾಗಿ ನಮ್ಮ RM ಯುವಚೇತನ ಯೂಟ್ಯೂಬ್ ಕಡೆಯಿಂದ ನಾವು ಅವರಿಗೆ ಹಾರೈಸ್ತೀವಿ. ಅದೇ ರೀತಿ ಒಂದು 70 ಅಡಿ ಮೇಲೆ ಈ ಆಂಜನೇಯನ ವಿಗ್ರಹದ ಒಂದು ಪಲ್ಲಕ್ಕಿ ಉತ್ಸವ ತುಂಬ ಅದ್ಭುತವಾಗಿ ಏರ್ಪಡಿಸಿದರು. ಅದು ನೋಡೋದಕ್ಕೆ ಒಂದು ತುಂಬ ರೋಮಾಂಚನಕರವಾಗಿತ್ತು. ಅದೊಂದೇ ಅಲ್ಲ, ಅನೇಕ ಪಲ್ಲಕ್ಕಿಗಳು ಏನು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಏರ್ಪಡಿಸ್ಕೊಂಡು ಬಂದಿದ್ದರು. ತುಂಬ ಅದ್ಭುತವಾಗಿದೆ, ತುಂಬ ಅದ್ಭುತವಾಗಿ ಮಾಡಿದರು. ಅದು ಹೇಳ್ಕೊಳಕ್ಕೆ ಹೊರಡಿಲ್ಲ, ಆ ಥರ ಒಂದು ಪಲ್ಲಕ್ಕಿಗಳು ಮಾಡಿದರು. ವರ್ಣನ ಸ್ವಲ್ಪ ತೊಂದರೆ ಆಗಿತ್ತು. ಸ್ವಲ್ಪ ಏನು ಅಲಂಕಾರ ಮಾಡಿದರು ಪಲ್ಲಕ್ಕಿಗಳಿಗೆ, ಅದೆಲ್ಲ ಈ ವರ್ಣ ರಾತ್ರಿ ಸಮಯದಲ್ಲಿ ಜಾಸ್ತಿ ಮಳೆಯಾಗಿರೋ ಒಂದು ಕಾರಣದಿಂದ ಸ್ವಲ್ಪ ಅಲಂಕಾರ ಎಲ್ಲ ಹೋಗಿತ್ತು. ಆದರೂ ನೋಡಿ ಎಷ್ಟು ಅದ್ಭುತವಾಗಿ ಒಂದು ಸನ್ನಿವೇಶ ಒಂದು ಏರ್ಪಡಿಸಿದ್ದಾರೆ. ಈ ಕ್ರೈನ್ ಮೂಲಕ 70 ಅಡಿ ಮೇಲಕ್ಕೆ ಒಂದು ಆಂಜನೇಯನ ಒಂದು ವಿಗ್ರಹ ಮೇಲೆ ಹೋಗ್ತಾ ಇದೆ. ಈ ಕಡೆ ಅಮ್ಮನವರ ಒಂದು ವಿಗ್ರಹ, ಈ ಕಡೆನೂ ಅಮ್ಮನವರ ವಿಗ್ರಹ, ಯಲ್ಲಮ್ಮ ಮತ್ತು ಚೌಡೇಶ್ವರಿ ತಾಯಿ ಅಂದ್ಕೊತೀನಿ. ಇಬ್ಬರು ಪಕ್ಕದಲ್ಲಿ ಮೇಲೆ ಆಂಜನೇಯನ ಒಂದು ಪಲ್ಲಕ್ಕಿ ಉತ್ಸವ ತುಂಬ ಅದ್ಭುತವಾಗಿ ಏರ್ಪಡಿಸಿದ್ರು. ಇವರಿಗೆ ದೇವರು ಏನು ಏರ್ಪಡಿಸಿರುವ ಎಲ್ಲ ಭಕ್ತಾದಿಗಳಿಗೆ ಅವರು ದೇವರು ಒಂದು ಶಕ್ತಿ ತುಂಬಲಿ ಅಂತ ಈ ಮೂಲಕವಾಗಿ ಕೇಳ್ಕೊತಾ ಇದ್ವಿ. ಅದೇ ರೀತಿ ಅಲ್ಲೇ ಎಲ್ಲ ಪ್ರತಿಯೊಂದು ಗಲ್ಲಿಗಳಲ್ಲಿ ತುಂಬ ಅದ್ಭುತವಾಗಿ ಒಂದು ವಿನಾಯಕನ ಹಬ್ಬದ ಒಂದು ವಿನಾಯಕನ ಪ್ರತಿಷ್ಠಾಪನೆ ಮಾಡಿದರು. ಅದೇ ರೀತಿ ವಿನಾಯಕ ಅಲ್ಲ, ಅನೇಕ ದೇವರುಗಳು ಸಹ ಇಲ್ಲಿ ಒಂದು ಅಲಂಕಾರಕ್ಕೆ ಏರ್ಪಡಿಸಿದರು. ಹಾಗೂ ನಮ್ಮ ಚೀನಾ ಮೂಲದ ಒಂದು ವಿಭಿನ್ನವಾದ ಒಂದೊಂದು ಚೀನಾ ಅನ್ನೋದಕ್ಕಿಂತ ಒಂದು ಬುದ್ಧನ ಡಿಸೈನ್ ಕೂಡ ಅಲ್ಲಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಅದೇ ರೀತಿ ಅನೇಕ ಗಲ್ಲಿಗಳಲ್ಲಿ ಒಂದು ವಿನಾಯಕನ ಪಲ್ಲಕ್ಕಿ ಉತ್ಸವ ಏರ್ಪಡಿಸಿದರು. ತುಂಬ ಅದ್ಭುತವಾಗಿ ಕಾರ್ಯಕ್ರಮವನ್ನು ಒಗ್ಗಟ್ಟಾಗಿ ಆರ್ ಎಸ್ ಪಾಳ್ಯದ ಗ್ರಾಮಸ್ಥರು ಏರ್ಪಡಿಸಿದರು. ಪ್ರತಿ ಕಡೆ ಈ ಕಾರ್ಯಕ್ರಮಗಳನ್ನು ಏರ್ಪಡಿಸ್ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ಸಣ್ಣ ಪುಟ್ಟ ಗೊಂದಲ ಆಗುತ್ತೆ, ಬಟ್ ಈ ಆರ್ ಎಸ್ ಪಾಳ್ಯದಲ್ಲಿ ಯಾವುದೇ ಗೊಂದಲವಿಲ್ದಿರ
ಎಲ್ಲ ಪಲ್ಲಕ್ಕಿ ಉತ್ಸವಗಳು ಅದ್ಭುತವಾಗಿ ಯಾವುದೇ ತೊಂದರೆ ಇಲ್ಲದಿರ ಪಲ್ಲಕ್ಕಿಗಳು ಆಯಿತು. ತುಂಬ ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಎಲ್ಲರಿಗೂ ಆ ಭಗವಂತ ಶಕ್ತಿ ತುಂಬಲಿ. ಇನ್ನೊಂದು ಪಲ್ಲಕ್ಕಿಯು ಸಹ ವಿಭಿನ್ನವಾಗಿ ಏರ್ಪಡಿಸಿದರು. ಒಂದು ನಾಗಮ್ಮ ದೇವಿಯ ಒಂದು ಪಲ್ಲಕ್ಕಿ ಏರ್ಪಡಿಸಿದರು. ಅದೇ ರೀತಿ ತುಂಬ ನೂತನವಾಗಿ ಅನೇಕ ಪಲ್ಲಕ್ಕಿಗಳು ಅಲಂಕಾರಗೊಂಡ ದೃಶ್ಯ ಇದು. ತುಂಬ ಅದ್ಭುತವಾಗಿ ಇದನ್ನು ಏರ್ಪಡಿಸಿದರು. ಮಳೆ ಇದ್ದರೂ ಯಾವುದೇ ತೊಂದರೆ ಇಲ್ದಿರ ಈ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳು ಯಶಸ್ವಿಗೊಳಿಸಿದ್ದಾರೆ. ನೋಡಿ ಕೊನೆಯವರೆಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.